ನಮಸ್ತೆ, ವೆಲ್ಕಮ್ ಟು ಲಿಟಲ್ ಪ್ರಪಂಚ. ನಾವಿವತ್ತು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ಆ್ಯಕ್ಚುಲಿ ಸಡನ್ ಪ್ಲ್ಯಾನ್ ಇದು. ಬೆಳಿಗ್ಗೆನೆ ಬೇಗ ಎದ್ದು ರೆಡಿಯಾಗಿ ಹಾಗೆ ಆನ್ ದಿ ವೇ ಕೆಂಗಲ್ ದೇವಸ್ಥಾನಕ್ಕೆ ಹೋದ್ವಿ. ಕೆಂಗಲ್ ಆಂಜನೇಯ ದೇವಸ್ಥಾನ ಇರೋದು ರಾಮನಗರದಲ್ಲಿ. ಕಾಲೇಜಲ್ಲಿದ್ದಾಗ ಅವಾಗವಾಗ ಬರ್ತಾ ಇದ್ವಿ ಫ್ರೆಂಡ್ಸ್ ಎಲ್ಲ. ಈಗ ತುಂಬ ದಿನ ಆದಮೇಲೆ ಫ್ರೆಂಡ್ಸ್ ಎಲ್ಲ ಮತ್ತೆ ಒಟ್ಟಿಗೆ ಬಂದಿದ್ದೀವಿ ಇಲ್ಲಿಗೆ. ದರ್ಶನ ಮುಗಿಸ್ಕೊಂಡು ಮತ್ತೆ ನಮ್ಮ ಜರ್ನಿ ಶುರು ಮಾಡಿದ್ವಿ. ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು 2 ಕಾರಲ್ಲಿ ಹೋಗ್ತಾ ಇದ್ದೀವಿ. ಜರ್ನಿ ಮಾತ್ರ ಸೂಪರ್ ಆಗಿದೆ. ಲೊಕೇಶನ್ನು ವೆಲ್ಕಮ್ ಟು ಲಿಟಲ್ ಪ್ರಪಂಚ. ಅಂದರೆ ತುಂಬ ಚೆನ್ನಾಗಿದೆ. ಆರ್ಚ್ ಎಂಟ್ರಿ ಆದ್ವಿ. ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಬರೀ ಮೈಸೂರಿಗೆ ಅಂತ. ಆಮೇಲೆ ನಮ್ಮ ಹಸ್ಬೆಂಡ್ ಯಾವುದಾದ್ರೂ ಗ್ರೀನರಿ ಪ್ಲೇಸ್ಗೆ ಹೋಗೋಣ ಅಂತೇಳಿ ಇಲ್ಲಿಗೆ ಪ್ಲ್ಯಾನ್ ಫಿಕ್ಸ್ ಮಾಡಿದ್ರು. ಜನಗುಳಿ ಅನ್ಪ್ಲಾನ್ ಟ್ರಿಪ್ ಯಾವಾಗಲೂ ಸಖತ್ತಾಗಿರುತ್ತೆ. ಫ್ರೆಂಡ್ಸ್ ಎಲ್ಲ ನಮ್ಮ ಪಾಪು ಜೊತೆ ಆಟ ಆಡ್ತಾ ಇದ್ದಾರೆ. ಅವಳು ಫುಲ್ ಖುಷಿಯಾಗಿದ್ದಾಳೆ, ಫುಲ್ ಎಂಜಾಯ್ ಮಾಡ್ತಾ ಇದ್ದಾಳೆ ಎಲ್ಲ. ನೆಕ್ಸ್ಟ್ ಈಗ ಎಂಟ್ರೆನ್ಸ್ ಹತ್ರ ಬಂದ್ವಿ. ಇಲ್ಲಿ ಟಿಕೆಟ್ ತೊಗೋಬೇಕು ಎಂಟ್ರೆನ್ಸಲ್ಲಿ. ಮತ್ತು ಇಲ್ಲಿ ಪ್ರೈವೇಟ್ ವೆಹಿಕಲ್ ಬಿಡಲ್ಲ ಯಾವುದು, ಗೌರ್ಮೆಂಟ್ ಬಸ್ಸಲ್ಲೇ ಹೋಗಬೇಕು. ಅದಕ್ಕೆ ಫಸ್ಟ್ ಇಲ್ಲಿ ಕೌಂಟ್ರಲ್ಲಿ ಟಿಕೆಟ್ ತೊಗೊಂಡು ಹೋಗಬೇಕು. ಪಾಪು ಜೊತೆ ಆಟ ಆಡ್ತಾ ಇದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ. ಟಿಕೆಟ್ ತೊಗೊತಾ ಇದ್ದೀವಿ ನಾವು. ಲೇಡೀಸ್ಗೆಲ್ಲ ಗೌರ್ಮೆಂಟ್ ಬಸ್ ಅಲ್ವಾ, ಫ್ರೀ ಆ್ಯಕ್ಚುಲಿ ಟಿಕೆಟ್. ಆಧಾರ್ ಕಾರ್ಡ್ ಇರಬೇಕು, ಇಲ್ಲ ಅಟ್ಲೀಸ್ಟ್ ಫೋನಲ್ಲಿದ್ದರೂ ಆಗುತ್ತೆ. ಒಬ್ರಿಗೆ 70 ರೂಪಾಯಿ ಟಿಕೆಟ್. ಬಸ್ ಕಾಯ್ತಾ ಇದೆ. ಲೇಡೀಸ್ ಟಿಕೆಟ್ ಇಲ್ಲ. ಶಕ್ತಿ ಯೋಜನೆ ಸಿದ್ದರಾಮಯ್ಯಂಗೆ ಜೈ ಅನ್ರಿ ಅಲ್ಲ. ಬಸ್ ಹತ್ಕೊಂಡು ಕೂತಿದ್ದೀವಿ. ಮಗಳು ಬಸ್ಸು ಫಸ್ಟ್ ಟೈಮ್ ಕೂತಿರೋದು. ಖುಷಿಯಾಗಿ ಎಲ್ಲ ಆ ಕಡೆ ಈ ಕಡೆ ನೋಡ್ತಾ ಇದ್ದಾಳೆ. ನೇಚರ್ ವ್ಯೂ ತುಂಬ ಅಮೇಝಿಂಗ್ ಆಗಿದೆ. ಕಿಟಕಿಯಿಂದ ನಾವು ಎಷ್ಟು ದೂರ ನೋಡಿದ್ರೂ ಫುಲ್ ಹಸಿರಾಗೆ ಕಾಣ್ತಾ ಇದೆ. ಮಳೆ ಬಂದಿರೋದಕ್ಕೂ ಅದಕ್ಕೂ ಫುಲ್ ಗ್ರೀನರಿನೇ. ಯಾವ ಕಡೆ ನೋಡಿದ್ರೂ ಗ್ರೀನರಿನೇ ಕಾಣ್ತಾ ಇದೆ. ಮೊದಲೆಲ್ಲ ಪ್ರೈವೇಟ್ ವೆಹಿಕಲ್ಸ್ನೂ ಬಿಡ್ತಾ ಇದ್ರಂತೆ, ಬಟ್ ದಾರಿ ಚಿಕ್ಕದು ಇರೋದ್ರಿಂದ ಟ್ರಾಫಿಕ್ ಆಗುತ್ತೆ ಅಂಥೇಳಿ ಈಗ ಬರೀ ಬಸ್ಗಳು ಮಾತ್ರ ಬಿಡ್ತಾ ಇದ್ದಾರೆ. ಬಂಡೀಪುರ ನ್ಯಾಷನಲ್ ಪಾರ್ಕಲ್ಲೇ ಇದು ಹೈಯೆಸ್ಟ್ ಪೀಕು. ವರ್ಷದ ಎಲ್ಲ ದಿನವೂ ಇಲ್ಲಿ ಹಿಮ ಅಂದರೆ ಮಂಜು ಬೀಳ್ತಾನೆ ಇರುತ್ತೆ ಈ ಬೆಟ್ಟದ ಮೇಲೆ. ಅದಕ್ಕೆ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಅಂತ ಕರೀತಾರೆ. ದೇವಸ್ಥಾನಕ್ಕೆ ಬಂದ್ವಿ. ಒಳಗೆ ಹೋಗ್ತಾ ಇದ್ದಾಗೆ ಮೇಲ್ಗಡೆ ಫುಲ್ ಗಾಳಿ. ಎಷ್ಟು ಗಾಳಿ ಅಂದರೆ ನಿಂತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಅಷ್ಟೊಂದು ಗಾಳಿ. ಬಟ್ ವ್ಯೂ ಮಾತ್ರ ಅಮೇಝಿಂಗ್. ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ನೋಡಿ ನೀವೇ. ಫುಲ್ ಹಿಮ ಕವರ್ ಆಗಿತ್ತು, ಬಟ್ ಸ್ವಲ್ಪ ಸ್ವಲ್ಪ ಕ್ಲಿಯರ್ ಆಗ್ತಾಯಿತ್ತು ಅವಾಗವಾಗ. ಸಣ್ಣದಾಗಿ ಮಳೆನೂ ಹನಿತಾ ಇತ್ತು. ಪ್ರಸಾದ ಕೊಟ್ಟರು ಅಲ್ಲೇ. ಪ್ರಸಾದ ತಿಂದ್ಕೊಂಡು ಎಲ್ಲರೂ ಒಂದು ರೌಂಡ್ ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಸುತ್ತ ನೋಡ್ಕೊಂಡು ಫುಲ್ ಎಂಜಾಯ್ ಮಾಡಿದ್ವಿ ಎಲ್ಲರೂ. ನಮ್ಮ ಮಗಳಂತೂ ಫುಲ್ ಎಂಜಾಯ್ ಮಾಡಿದ್ಲು ಒಂದಷ್ಟೊತ್ತು. ಆಮೇಲೆ ಸ್ವಲ್ಪ ಚಳಿ ಜಾಸ್ತಿ ಆಯಿತು ಅವಳಿಗೂ. ಫುಲ್ ಕವರ್ ಮಾಡಿದ್ದೀವಿ ಅದಕ್ಕೆ, ಸ್ವೆಟ್ರು ಟೋಪಿ ಎಲ್ಲ ಹಾಕಿ. ಫ್ರೆಂಡ್ಸ್ ಎಲ್ಲ ಜೊತೇಲಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಪ್ರಕೃತಿ ಸೌಂದರ್ಯದ ಮುಂದೆ ಏನೂ ಇಲ್ಲ ಅಂತಾರಲ್ಲ, ಅದು 100% ನಿಜ. ಅಲ್ಲಿಂದ ಹೊರಡೋಕ್ಕೆ ಮನಸ್ಸಾಗ್ತಾ ಇರಲಿಲ್ಲ ಯಾರಿಗೂ. ಮತ್ತೆ ಕೆಳಗಡೆ ರಿಟರ್ನ್ ಬಂದು ನೋಡಿ ಅಪ್ಪ ಮಗಳು ಆಟ ಆಡ್ತಾ ಇದ್ದಾರೆ. ಫ್ರೆಶಪ್ ಆಗಿ ಮತ್ತೆ ಎಲ್ಲರೂ ಕಾರ್ ಹತ್ಕೊಂಡು ಬಂಡೀಪುರ ನ್ಯಾಷನಲ್ ಪಾರ್ಕ್ ಕಡೆ ಹೊರಟ್ವಿ. ಇಲ್ಲಿ ಸನ್ಫ್ಲವರ್ ಬೆಳೆಯೋದು ಜಾಸ್ತಿ. ಬೆಟ್ಟದ ಮೇಲ್ಗಡೆ ಹೋಗ್ತಾನೂ ಸಿಗುತ್ತೆ, ಬಟ್ ಅಲ್ಲಿ ಯಾರೂ ನಿಮಗೆ ಫೋಟೋಗೆಲ್ಲ ಅಲೋ ಮಾಡಲ್ಲ. ರಿಟರ್ನ್ ಬರ್ತಾ ಇಲ್ಲಿ ಕೆಳಗಡೆ ಒಂದು ಕಡೆ ತೋಟದಲ್ಲಿ ಒಬ್ಬರು ತಾತ ಇದ್ದರು. ಅವ್ರನ್ನ ಕೇಳಿಕೊಂಡು ಎಲ್ಲ ಫೋಟೋಶೂಟ್ ಮಾಡೋಣ ಅಂತೇಳಿ ಬಂದ್ವಿ. ಸ್ವಲ್ಪ ದುಡ್ಡು ಕೇಳಿದ್ರು, ನಾವು ಖುಷಿಯಿಂದನೇ ಕೊಟ್ವಿ. ಯಾಕಂದರೆ ನಾವು ಸುಮಾರು ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸ್ವಲ್ಪ ಮಳೆ ಸ್ಟಾರ್ಟ್ ಆಯಿತು, ಛತ್ರಿ ಇಟ್ಕೊಂಡಿದ್ವಿ ಸದ್ಯ. ಫ್ರೆಂಡ್ಸ್ ಎಲ್ಲ ಅಲ್ಲೇ ಸ್ವಲ್ಪ ಹೊತ್ತು ಹರಟೆ ಹೊಡ್ಕೊಂಡು ಚೆನ್ನಾಗಿ ಫೋಟೋ ತೊಗೊಂಡಿದ್ದಾಯಿತು. ನಮ್ಮ ಹಸ್ಬೆಂಡ್ ನೋಡಿ ನನ್ನ ಫೋಟೋ ತೆಗಿತಾ ಇದ್ದಾರೆ. ಒಳ್ಳೆ ಫೋಟೋಗ್ರಫಿ ಸ್ಕಿಲ್ ಇದೆ ಅವ್ರಿಗೆ, ಅವರೇ ತೆಗ್ದಿರೋದು ಇದೆಲ್ಲ. ಫೋಟೋಶೂಟ್ ಎಲ್ಲ ಆಯಿತು. ಬಂಡೀಪುರ ಕಡೆ ಹೋಗೋಣ ಅಂತ ಹೊರಟ್ವಿ. ಆನ್ ದಿ ವೇ ಜಿಂಕೆ ಸಿಕ್ತು ನೋಡೋದಕ್ಕೆ, ಆನೆ ಸಿಕ್ತು. ನಮ್ಮ ಮಗಳು ಫಸ್ಟ್ ಟೈಮ್ ಎಲ್ಲ ಆ್ಯನಿಮಲ್ಸ್ ನೋಡ್ತಾ ಇದ್ದಾಳೆ. ಹಾಗೆ ಆ್ಯನಿಮಲ್ಸ್ ನೋಡಿಕೊಂಡು ಕರ್ನಾಟಕ ಬಾರ್ಡ್ರ್ ಬಿಟ್ಟು ಕೇರಳ ಬಾರ್ಡ್ರ್ವರೆಗೂ ಹೋಗಿ ಟೀ ಕುಡ್ಕೊಂಡು ವಾಪಸ್ ಬಂದ್ವಿ. ರೋಡ್ ನೋಡಿ ಎಷ್ಟು ಅಲ್ಟಿಮೇಟ್ ಆಗಿದೆ. ಈ ರೋಡಲ್ಲಿ ಹೋಗೋದೇ ಒಂಥರ ಮಜಾ. ಮಳೆ ಬಂದಿರೋದಕ್ಕೂ ಅದಕ್ಕೂ ವೆದರ್ ಸಖತ್ತಾಗಿತ್ತು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.